ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನದಿಯಲ್ಲಿ ತೇಲಿ ಬಂತು ಕಂತೆ ಕಂತೆ ನೋಟುಗಳು. ವೃಷಭಾವತಿ ನದಿಯಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿದೆ. ರಾಮನಗರ ತಾಲೂಕಿನ ವೃಷಭಾಪುರದಲ್ಲಿ ಭಾರೀ ಹಲ್ಚಲ್ ಎಬ್ಬಿಸಿದೆ ಈ ಒಂದು ಘಟನೆ. ವೃಷಭಾವತಿ ನದಿಯಲ್ಲಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿದೆ. ರಾಮನಗರ ತಾಲೂಕಿನ ವೃಷಭಾಪುರದಲ್ಲಿ ಭಾರೀ ಹಲ್ಚಲ್ ಎಬ್ಬಿಸಿದೆ ಈ ಒಂದು ಘಟನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಗ್ರಾಮದಲ್ಲಿ ಈ ಒಂದು ರೀತಿಯಲ್ಲಿ ಆಗಿದೆ. 500 ರೂಪಾಯಿಯ ಒಟ್ಟು 20 ನೋಟಿನ ಕಂತೆಗಳು ಪತ್ತೆಯಾಗಿದೆ. ಮೊದಲು ಅಸಲಿ ನೋಟಿನ ಕಂತೆ ಎಂದು ಭಾವಿಸಿದ್ರು ಜನರು. ಹತ್ತಿರ ಹೋಗಿ ನೋಡಿದಾಗ ನಕಲಿ ನೋಟುಗಳು ಅಂತ ಪತ್ತೆಯಾಗಿದೆ. ನಕಲಿ ನೋಟುಗಳ ಕಂತೆ ನೋಡಿ ಕೆಲ ಕಾಲ ಅಲ್ಲೇ ನಿಂತಿದ್ದಾರೆ ಜನರು. ವೃಷಭಾವತಿ ನದಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ನದಿ ತೀರದಲ್ಲಿ ಕಂತೆ ನೋಟುಗಳು ಪತ್ತೆ ಆಗಿದ್ದಾವೆ. 500 ರೂಪಾಯಿನ ಬಂಡಲ್ ಇರುವಂತಹ ನೋಟ್ಗಳು ಆ ಒಂದು ನದಿ ತೀರದಲ್ಲಿ ಪತ್ತೆ ಆಗಿದೆ. ಇನ್ನು ಅದನ್ನ ನೋಡಿ ಅಲ್ಲಿನ ಜನರು ಕೂಡ ಆಶ್ಚರ್ಯ ಆಗಿದ್ದಾರೆ. ವೃಷಭಾವತಿ ನದಿಯಲ್ಲಿ ಯಾರು ಈ ನೋಟನ್ನ ಈ ರೀತಿ ಎಸ್ತೋಗಿದ್ದಾರೆ, ಒರಿಜಿನಲ್ ನೋಟಾ ಅಥವಾ ಡೂಪ್ಲಿಕೇಟಾ ಏನು ಅಂತ ಗೊತ್ತಾಗಿಲ್ಲ. ಮೊದಲು ಅಸಲಿ ನೋಟ್ಗಳಂತಾನೆ ಅನ್ಕೊಂಡಿದ್ದಾರೆ. ಅದಾದ್ಮೇಲೆ ಹತ್ರ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಅದು ನಕಲಿ ನೋಟ್ಗಳು ಅಂತ ಹೇಳಿ. ಆದ್ರೂ ಕೂಡ ಅಷ್ಟು ಪ್ರಮಾಣದ ನಕಲಿ ನೋಟ್ಗಳು ಯಾರು ಅಲ್ಲಿ ತಂದು ಎಸ್ತಿದ್ದಾರೆ ಅನ್ನೋದು ಕೂಡ ಈಗ ಒಂದು ಪ್ರಶ್ನೆ ಮೂಡುತ್ತೆ. ಬೆಂಗಳೂರು ಗ್ರಾಮಾಂತರ ವೃಷಭಾವತಿ ನದಿಯಲ್ಲಿ ಈ ಒಂದು ರೀತಿಯಲ್ಲಿ ಘಟನೆ ಆಗಿರೋದು. ಇನ್ನು ಈ ಒಂದು ಘಟನೆ ಸಾಕಷ್ಟು ವೈರಲ್ ಕೂಡ ಆಗ್ತಿದೆ. ಅಷ್ಟೊಂದು ಹಣ ಅಲ್ಲಿ ಹೇಗೆ ಬಂದು ಯಾರು ತಂದು ಎಸೆದ್ರು ಅಂತ. ಇನ್ನು ಅಲ್ಲಿನ ಸುತ್ತಮುತ್ತ ಜನ ಕೂಡ ನಿಂತು ನೋಡ್ತಾ ಇದ್ದಾರೆ ಹೇಗೆ ಬಂದಿದೆ ದುಡ್ಡಿದು ಅಂತ. ಮೊದಲನೇದಾಗಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಒರಿಜಿನಲ್ ನೋಟ್ ಇರ್ಬೋದು ಅಂತ ಹೇಳಿ 500 ರೂಪಾಯಿ ನೋಟಿನ ಬಂಡಲ್ಗಳು, ಸಾಕಷ್ಟು ಬಂಡಲ್ಗಳು ದಡದಲ್ಲಿದ್ವು. ಆಮೇಲೆ ಅವು ನಕಲಿ ನೋಟ್ಗಳಂತ ಹೇಳಿ ಗೊತ್ತಾಗಿದೆ. ಅದಕ್ಕೆ ಸುತ್ತಮುತ್ತ ಊರಿಂದ ಜನಗಳು ಅದೇ ರೋಡಲ್ಲಿ ಹೋಗೋರೆಲ್ಲ ಅದನ್ನೇ ನೋಡ್ತಾ ಇದ್ದಾರೆ. ತುಂಬ ಜನ ಬಂದಿದ್ದಾರೆ ಅದು ನೋಡೋಕ್ಕೆ.